ಕೋಮುವಾದಿ ಮತಾಂಧ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆಗೆ ಅವಕಾಶ ಕೊಡಬೇಡಿ. ಕುಂದಾಪುರದಲ್ಲಿ ಶಾಂತಿ ನೆಲೆಸಿದೆ. ಕೋಮುವಾದಿ ಭಾಷಣಕಾರ ಸೂಲಿಬೆಲೆ ಇಲ್ಲಿ ಬಂದು ಭಾಷಣ ಮಾಡಿದ್ರೆ ಶಾಂತಿಯುತವಾಗಿರುವ ಕುಂದಾಪುರ ಶಾಂತಿ ನೆಮ್ಮದಿಯೇ ಹಾಳಾಗಿ ಬಿಡುತ್ತೆ ಅಥವಾ ಹಾಳು ಮಾಡ್ತಾರೆ. ಕುಂದಾಪುರದಲ್ಲಿ ಜನ ಪೀಸ್ ಫುಲ್ ವಾತಾವರಣವನ್ನ ನಿರೀಕ್ಷೆ ಮಾಡ್ತಾರೆ. ಕೋಮುವಾದಿ ಭಾಷಣಕಾರ ಸೂಲಿಬೆಲೆ ಇಲ್ಲಿ ಬಂದು ಭಾಷಣ ಮಾಡೋದು ಬೇಡ. ಅವ್ರೇನಾದ್ರೂ ಬಂದು ಮಾಡಿದ್ರೆ ಶಾಂತಿಯುತವಾಗಿರ್ತಕ್ಕಂತಹ ಕುಂದಾಪುರ ಶಾಂತಿ ನೆಮ್ಮದಿಯೇ ಹಾಳಾಗಿ ಬಿಡುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಭಾಷಣಕಾರ ಸೂಲಿಬೆಲೆಗೆ ಭಾಷಣಕ್ಕೆ ಅವಕಾಶವನ್ನ ಕೊಡಬಾರದು. ಕುಂದಾಪುರ ನಾಗರಿಕರ ಪರವಾಗಿ ದೂರು ನೀಡುತ್ತಿದ್ದೇವೆ. ಕುಂದಾಪುರದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ಸಲ್ಲಿಸಿದ NSUI ಅದೊಂದು ಸಂಘಟನೆ. ಜೂನ್ 20, 21, 22ರಿಂದ 3 ದಿನ ಕುಂದಾಪುರದಲ್ಲಿ ಭಾಷಣ ಕಾರ್ಯಕ್ರಮ. ಈ ಹಿಂದೆ ಕುಂದಾಪುರವನ್ನ ಗುತ್ತಿಗೆಗೆ ಪಡೆದಿದ್ದಂತಹದ್ದು ಒಂದು ಹೆಣ್ಣುಮಗಳು. ಸೊ ಆಕೆ ಈಗ ಒಂದು ಸ್ವಲ್ಪ ವಿರಾಮದಲ್ಲಿದ್ದಾರೆ. ಸೊ ಅದರ ಗುತ್ತಿಗೆಯನ್ನು ಇವರು ಪಡ್ಕೊಂಡ್ರೋ ಏನೋ. ಚಕ್ರವರ್ತಿ ಸೂಲಿಬೆಲೆ ಭಾಷಣದಿಂದ ಅಶಾಂತಿ ಸೃಷ್ಟಿಯಾಗುವ ಆತಂಕ. ಪೊಲೀಸರಿಗೆ ದೂರು ನೀಡಿದ ಕುಂದಾಪುರ ಕಾಂಗ್ರೆಸ್ ವಿದ್ಯಾರ್ಥಿ ಘಟಕ. ಕೋಮುವಾದಿ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಅವಕಾಶವನ್ನ ಕೊಡಬೇಡಿ ಅವರಿಗೆ ಭಾಷಣ ಮಾಡೋದಕ್ಕೆ. ಕಾರಣ ಶಾಂತಿ ನೆಮ್ಮದಿ ಸೌಹಾರ್ದತೆ ಸಾಮರಸ್ಯ ಎಲ್ಲವೂ ಹಾಳಾಗಿಬಿಡುತ್ತೆ. ಬೆಂಕಿ ಇಟ್ಟು ಹೋಗ್ತಾರೆ. ಸರಿ, ಸೂಲಿಬೆಲೆ ಚಕ್ರವರ್ತಿಗೆ ಅವಕಾಶವನ್ನ ಕೊಡೋಣ. ಮನುಷ್ಯನ ನಡುವೆ ಪ್ರೀತಿ ವಿಶ್ವಾಸವನ್ನ ಮೂಡಿಸೋದಕ್ಕೆ ಸಾಧ್ಯನಾ ಚಕ್ರವರ್ತಿಯವರ ಭಾಷಣದಿಂದ? ಮಾನವೀಯತೆಯನ್ನ ನೆಲೆಯೂರೋದಕ್ಕೆ ಸಾಧ್ಯನಾ ಚಕ್ರವರ್ತಿ ಸೂಲಿಬೆಲೆಯ ಭಾಷಣದಿಂದ? ಬೆಂಕಿ ಉಂಡೆಯಂತಿರುತ್ತೆ ಪ್ರತಿಯೊಂದು ಪದ ಪ್ರಯೋಗಗಳು ಕೂಡ. ಎದುರು ಕೂತವನ ಕಿವಿ ಬಿಸಿಯಾಗುತ್ತೆ ಅವರ ಭಾಷಣವನ್ನ ಕೇಳಿದ್ರೆ. ಸುಮ್ಮನಿದ್ದ ಮನಸ್ಸುಗಳು ಕೆರಳುತ್ತೆ ಆತನ ಭಾಷಣ ಕೇಳಿದ್ರೆ. ಈ ತರಹದ ಚರ್ಚೆಗಳು ಕೂಡ ಶುರುವಾಗಿದೆ. NSUI ಈಗ ಎಲ್ಲರ ಪರವಾಗಿ ದೂರು ಕೊಟ್ಟಿರುವಂತಹದ್ದು. ಜೂನ್ 20, 21, 22ರಿಂದ 3 ದಿನ ಕುಂದಾಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನೀಗ ಅಖಂಡ ಭಾರತ ನಿರ್ಮಿಸಿಯೇ ವಿಶ್ರಾಂತಿ ಎಂಬ ವಿಷಯದ ಮೇಲೆ ಈ ತರಹದ್ದೊಂದು ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದ ವಿಶೇಷ ಅತಿಥಿ ಚಕ್ರವರ್ತಿ ಸೂಲಿಬೆಲೆ. ಯಾವ ಪೊಲೀಸ್ ಇಲಾಖೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಚಕ್ರವರ್ತಿ ಸೂಲಿಬೆಲೆಯ ವಿರುದ್ಧ ದಾಖಲಾಗಿರ್ತಕ್ಕಂತಹ ಪ್ರಕರಣ, ಅವರ ಮೇಲಿರ್ತಕ್ಕಂತಹ ಆರೋಪ, ಅದರ ಎಲ್ಲಾ ಡೀಟೇಲ್ಸ್ಗಳು ನಮಗೆ ಬೇಕು ಅಂತ ಹೇಳಿ ಯಾವ ಪೊಲೀಸ್ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿತ್ತು, ಆ ಆದೇಶಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಚಕ್ರವರ್ತಿ ಸೂಲಿಬೆಲೆ ಕಾಂಗ್ರೆಸ್ ಯುವ ಕಾರ್ಯಕರ್ತರಿಗೆ ಸೂಲಿಬೆಲೆ ಸವಾಲ್ ಹಾಕಿದ್ದಾರೆ. ನಾನು ಕುಂದಾಪುರಕ್ಕೆ ಬರ್ತೀನಿ, ನನ್ನನ್ನ ತಡೆಗಟ್ಟುವವರು ಬನ್ನಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಿರಂಗ ಸವಾಲು ಹಾಕಿದ ಸೂಲಿಬೆಲೆ. ಉದ್ರೇಕಿಸುವ ಭಾಷಣ ಮಾಡಬಾರದೆಂದು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಯಾವುದೇ ನಾಯಕರ ತೇಜೋವಧೆ ಮಾಡಬಾರದೆಂದು ನೋಟಿಸ್ ನೀಡಲಾಗಿದೆ. ರಾಜಕೀಯ ನಾಯಕರ ಬಗ್ಗೆ ಯಾಕೆ ಮಾತಾಡಬಾರದು ಎಂಬ ಕಾನೂನು ಕರ್ನಾಟಕದಲ್ಲಿ ಯಾವಾಗ ಬಂತು ಎಂದು ಪೊಲೀಸರು ಹೇಳಿದ್ರೆ ಒಳ್ಳೆಯದು. ಪೊಲೀಸರಿಗೂ ಬಹಿರಂಗ ಸವಾಲು ಹಾಕಿರುವ ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ. ರಾಜಕಾರಣಿಗಳನ್ನ ಟೀಕೆ ಮಾಡೋದಕ್ಕೆ ಸರ್ವರಿಗೂ ಸರ್ವ ರೀತಿಯ ಸ್ವಾತಂತ್ರ್ಯವಿದೆ. ನಾನು ಕುಂದಾಪುರಕ್ಕೆ ಬರ್ತೀನಿ, ನೋಡೋಣ, ನನ್ನನ್ನು ತಡೆ ಹಿಡೀರಿ ಅಂತ. ನೋಡಿ, ರಾಜಕಾರಣಿಗಳ ರಾಜಕೀಯವನ್ನ ವಿಮರ್ಶೆ ಮಾಡೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನೂ ಕೂಡ ಸ್ವತಂತ್ರ. ವಿಮರ್ಶೆ ಮಾಡಬಹುದು, ಆರೋಗ್ಯಕರವಾದಂತಹ ಟೀಕೆ ಮಾಡಬಹುದು. ನೀವು ಬಂದು ಮಾಡೋದೇನು? ಆ ಧರ್ಮದ ಹೆಣ್ಣು ಮಕ್ಕಳು ಉಚಿತವಾಗಿ ಸಿಗೋದಾದ್ರೆ ಅವ್ರನ್ನ ಪ್ರೀತಿ ಮಾಡಿ ಅಂತ ಹೇಳಿ ಕರೆ ಕೊಡ್ತೀರಿ. ಒಂದು ಧಾರ್ಮಿಕ ಭಾವನೆಯನ್ನ ಹಿಂಡುವಂತಹ ಕೆಲಸ ಮಾಡ್ತೀರಿ. ಯಾವ ಸಮುದಾಯವನ್ನ ಟ್ರಿಗರ್ ಮಾಡಿದ್ರೆ ನಾಳೆ ದಿನ ಇಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಿರತಕ್ಕಂತಹ ಸಮುದಾಯವನ್ನ ಟ್ರಿಗರ್ ಮಾಡೋ ಕೆಲಸ ಮಾಡ್ತೀರಿ. ಸಂವೇದನಾಶೀಲತೆಯನ್ನ ಮರೀತೀರಿ, ವಿವೇಚನೆಯನ್ನ ಕಳ್ಕತ್ತೀರಿ, ನಾಲಿಗೆಗೆ ಲಗಾಮಿರೋದಿಲ್ಲ. ಎದುರಿದ್ದವರ ಚಪ್ಪಾಳೆಯ ಶಬ್ದವನ್ನ ಮಾತ್ರ ನಿರೀಕ್ಷೆ ಮಾಡುವಂತಹ ನಿಮಗಳಿಗೆ ಯಾವ ನೋಟಿಸು, ಯಾವ ಪೊಲೀಸ್ನ ಆದೇಶ ಯಾವುದೂ ವರ್ಕೌಟ್ ಆಗೋದಿಲ್ಲ. ಭಾರತ ಮತ್ತು ಹಿಂದುತ್ವದ ಹೆಸರಿನಲ್ಲಿ ವೈಷಮ್ಯವನ್ನ ಬಿತ್ತುವಂತಹ ಕೆಲಸ ಮಾಡಬಾರದು. ಚಕ್ರವರ್ತಿ ಸೂಲಿಬೆಲೆ ಬೇರೆ ದೇಶದವರಲ್ಲ, ನಮ್ಮ ಭಾರತೀಯ. ಆತನಿಗೂ ಕೂಡ ಅವಕಾಶ ಕೊಡೋಣ. ಆದ್ರೆ ಆ ಅವಕಾಶದಲ್ಲಿ ಮನುಷ್ಯನ ನಡುವೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಸೌಹಾರ್ದತೆಯನ್ನ ನೆಲೆಯೂರುವಂತಹ ಕೆಲಸ ಅವರ ಭಾಷಣದಿಂದ ಸಾಧ್ಯ ಇದೆ ಇಲ್ಲ. ಅವರು ಎಲ್ಲೆಲ್ಲ ಭಾಷಣ ಮಾಡಿದಾರೋ ಅಲ್ಲಿ ಸಣ್ಣ ಮಟ್ಟದ
ಲಘು ಅಥವಾ ಘನ ಗಲಭೆಗಳಾಗಿದ್ದಾವೆ. ಅದಕ್ಕೆ ಸಾಕ್ಷಿ ಕರ್ನಾಟಕ, ಅದಕ್ಕೆ ಸಾಕ್ಷಿ ಮಂಗಳೂರು, ಅದಕ್ಕೆ ಸಾಕ್ಷಿ ಶಿವಮೊಗ್ಗ, ಅದಕ್ಕೆ ಸಾಕ್ಷಿ ಕುಂದಾಪುರ, ಇನ್ನೆಷ್ಟು ಉದಾಹರಣೆಗಳು ಬೇಕು. ಈ ಪೊಲೀಸ್ ಇಲಾಖೆ, ಇದು ಫ್ರೀಡಂ ಟಿವಿ ಹೇಳ್ತಾ ಇರೋದಲ್ಲ, ಪೊಲೀಸ್ ಇಲಾಖೆ ಅಲ್ಪಸಂಖ್ಯಾತ ಆಯೋಗ ನೀಡಿದಂತಹ ಮನವಿ ಆಧಾರದ ಮೇಲೆ ಇಡೀ ಕರ್ನಾಟಕದ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಒಂದು ಆದೇಶದ ಪ್ರತಿಯನ್ನ ಕಳುಹಿಸಿಕೊಡುತ್ತೆ. ಚಕ್ರವರ್ತಿ ಸೂಲಿಬೆಲೆ ಎನ್ನುವಂತ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅವರು ಎಲ್ಲೆಲ್ಲೂ ಹೋಗಿ ಏನೇನು ಭಾಷಣ ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿ ಕೋಮು ವೈಷಮ್ಯದ ವಿಷ ಬೀಜವನ್ನ ಬಿತ್ತಿದ್ದಾರೆ, ನಿಮ್ಮ ಪೊಲೀಸ್ ಠಾಣೆಯಲ್ಲಿ ಏನೇನು ದೂರು ದಾಖಲಾಗಿದೆ, ಅವರ ಮೇಲಿರ್ತಕ್ಕಂಥ ಆರೋಪದ ಪಟ್ಟಿಗಳನ್ನ ಲೀಸ್ಟ್ ಮಾಡ್ಕೊಂಡು ನಮಗೆ ಕೊಡಿ, ಅದರ ಮಾಹಿತಿ ನಮಗೆ ಬೇಕು ಅಂತ ಹೇಳಿ ಇಲಾಖೆಯ ಮುಖ್ಯಸ್ಥರು ಕೇಳಿರೋದು, ಫ್ರೀಡಂ ಟಿವಿ ಅಲ್ಲ. ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆಗೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಿ, ಆದ್ರೆ ಅವರ ನಾಲಿಗೆಯಲ್ಲಿ ಬರಬಹುದಾದ ಪ್ರತಿ ಅಕ್ಷರವೂ ಕೂಡ ಕಾನೂನಾತ್ಮಕವಾಗಿರಬೇಕು. ಮನುಷ್ಯರನ್ನ ಉದ್ರೇಕಿಸುವಂತಹ ಮಾತಿರಬಾರದು, ಪ್ರೇರಣೆ ಕೊಡುವಂತಹ ಮಾತಿರಬೇಕು. ಇದು ಕುಂದಾಪುರದ ಜನ ಬಯಸ್ತಾ ಇರೋದು. ಈ ಹಿಂದೆ ಚಕ್ರವರ್ತಿ ಸೂಲಿಬೆಲೆಯ ಸ್ಥಾನದಲ್ಲಿ ಬೇರೊಬ್ಬರಿದ್ರು, ಆ ವಿಚಾರ ಬೇಡ. ಆದ್ರೆ ಆಕೆ ಒಂದು ಸುದೀರ್ಘ ವಿರಾಮವನ್ನು ತೆಗೆದುಕೊಂಡದನ್ನ ಖಾತ್ರಿಪಡಿಸ್ಕೊಂಡು ಈಗ ಆ ಸ್ಥಾನ ತುಂಬೋದಕ್ಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಾರೆ ಚಕ್ರವರ್ತಿ ಸೂಲಿಬೆಲೆಯ ಭಾಷಣ ಕೇಳೋದಕ್ಕೆ ಚೆನ್ನಾಗಿರುತ್ತೆ. ವಾಗ್ಝರಿ ಅವರು ಬಳಸುವಂತಹ ಪದಪ್ರಯೋಗಗಳು ಎದುರು ಕೂತ 21 ವರ್ಷದ ತರುಣನ ಕರ್ಣ ಬುಡಗಳಿಗೆ ಧರ್ಮಾಂಧತೆಯನ್ನ ತುಂಬುತ್ತೆ ಎನ್ನುವಂತ ಆರೋಪ ಇವ್ರ ಮೇಲಿದೆ. ಹಾಗಾಗಿ ಈ ಅಪ್ಪ ಇಲ್ಲಿಗೆ ಬರೋದು ಬೇಡ, ಎಲ್ಲಿ ಕೂತಿದಾರೋ ಅಲ್ಲೇ ಇರಲಿ. ನಮ್ಮ ಈ ಪ್ರದೇಶ ಶಾಂತಿ ಸಾಮರಸ್ಯ ಸೌಹಾರ್ದತೆಯಿಂದ ಕೂಡಿದೆ, ಇವರು ಬಂದ್ರೆ ಕಲುಷಿತ ಆಗುತ್ತೆ ಎನ್ನುವಂತಹದ್ದು ಕುಂದಾಪುರ ಜನರ ಏನು ಒಂದು ತರಹದ ಮನವಿ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಅಭಿಜಿತ್ ಪೂಜಾರಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಈ ಹಿಂದೆ ಕುಂದಾಪುರದಲ್ಲಿ ಸಾಕಷ್ಟು ಜನ ಭಾಷಣ ಮಾಡ್ತಾ ಇದ್ರು. ಆ ಭಾಷಣಕ್ಕೊಂದು ಫ್ಯಾನ್ ಬೇಸೇ ಇತ್ತು. ಆದ್ರೆ ಈಗ ಆ ಹೆಸರುಗಳು ಕಣ್ಮರೆಯಾಗಿದೆ, ಬದಲಾಗಿ ಚಕ್ರವರ್ತಿ ಸೂಲಿಬೆಲೆ ಹೆಸರು ಕೇಳ್ತಾ ಇದೆ. ಸರ್, ಚಕ್ರವರ್ತಿ ಸೂಲಿಬೆಲೆ ಈ ಭಾರತೀಯ ಸರ್, ಅವ್ರಿಗೂ ಸ್ವಾತಂತ್ರ್ಯ ಇದೆ, ಭಾಷಣ ಮಾಡೋದಕ್ಕೂ ಸ್ವಾತಂತ್ರ್ಯ ಇದೆ, ಕರ್ನಾಟಕದ ಯಾವ ಮೂಲೆಗೂ ಹೋಗೋ ಸ್ವಾತಂತ್ರ್ಯ ಅವರಿಗಿದೆ. ನೀವ್ಯಾಕೆ ಅವ್ರನ್ನ ತಡಿತೀರಿ? ನಾವು ಏನು ಅವ್ರನ್ನ ತಡಿತಾ ಇಲ್ಲ ಸರ್. ಅವ್ರು ಭಾಷಣ ಮಾಡುವಾಗ ಈಗಾಗಲೇ ಕರಾವಳಿಯಲ್ಲಿ ಸುಮಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಉತ್ತೇಜನ ಕೊಡುವ ಹಾಗೆ ಮಾತಾಡ್ತಿದ್ರು ಸರಿ. ನಮಗೆ ಏನ್ ಮಾತಾಡ್ಬೇಕು ಅವರು? ಅಲ್ಲ, ಈಗ ಕೋಮು ಪ್ರಚೋದನೆ ಅಥವಾ ಬೇರೆ ಏನಾದ್ರು ಮಾತಾಡಿ ಇಲ್ಲಿ ಕರಾವಳಿಯಲ್ಲಿ ಏನಾದ್ರು ಕೋಮು ದ್ವೇಷ ಸ್ಟಾರ್ಟ್ ಆದ್ರೆ ಸುಮ್ಮನೆ ಜನರಿಗೆ ಸಮಸ್ಯೆ ಆಗತ್ತೆ. ನಮ್ದು ಅದನ್ನ ಬಿಟ್ಟು ಬೇರೆ ಏನಿಲ್ಲ ಅವ್ರ ಬಗ್ಗೆ. ಸಾಕಷ್ಟು ಬಾರಿ ಅವರು ಹೇಳ್ಕೊಂಡಿದ್ದಾರೆ, ನಾನು ಕೋಮು ಪ್ರಚೋದನೆ ಮಾಡಿರುವ ಸಾಕ್ಷಿ ಕೊಡಿ ಅಂತ ಹೇಳಿ. ಅಲ್ರಿ ಚಕ್ರವರ್ತಿ ಅವರೇ, ಅನ್ಯ ಧರ್ಮದ ಹೆಣ್ಮಕ್ಳನ್ನ ಪ್ರೀತಿಸಿ ಅಂತ ಕರೆ ಕೊಟ್ಟಿದ್ದೀರಲ್ಲ, ಅದು ಒಂದು ಕೋಮು ಪ್ರಚೋದನೆ ಅಂತ ಕೇಳೋದಕ್ಕೆ ಹೋದ್ರೆ ನಾನು ಪ್ರಣಯದ ರಾಗವನ್ನ ಎಳೆದಿದ್ದೀನಿ ಅಂತ ಹೇಳ್ತಾರೆ, ಸಮರ್ಥನೆ ಮಾಡ್ಕತ್ತಾರೆ. ಆ ವಿತಂಡವಾದಕ್ಕೆ ನಿಮ್ಮಲ್ಲಿ ಉತ್ತರ ಇದೆಯಾ? ನಾನದು ಅಬ್ಸರ್ವ್ ಮಾಡ್ಲಿಲ್ಲ ಸರ್. ಅದು ನನಗೆ ಏನು ಹೊರಗೆ ಮೀಟಿಂಗ್ ಅಲ್ಲಿ ಇದ್ದೆ. ನೀವಂದ್ರೆ ಅರ್ಜೆಂಟ್ ಆಗಿ ಫೋನ್ ಮಾಡಿದ್ರಿ ನನ್ಗೆ. ಇಲ್ಲಿ ಅಭಿಜಿತ್, ಇಲ್ಲಿ ಈ ಮಂಗಳೂರು, ಕುಂದಾಪುರ, ಉಡುಪಿ ಇದು ಅತ್ಯಂತ ಸೂಕ್ಷ್ಮ ಪ್ರದೇಶ. ನಾವು ದಿನನಿತ್ಯ ಒಂದೊಂದು ಸುದ್ದಿ ಅಲ್ಲಿನ ಕೋಮು ಬಗ್ಗೆ ಮಾತನಾಡ್ತೀವಿ. ಹಾಗಾಗಿ ಅಲ್ಲೊಂದು ಶಾಂತಿ ನೆಲೆಸಬೇಕು, ಸೌಹಾರ್ದತೆ ನೆಲೆಸಬೇಕು ಅಂದ್ರೆ ಏನ್ ಮಾಡ್ಬೇಕು? ಆದಷ್ಟು ಸರ್, ಈಗ ಜನರು ಎಲ್ಲರೂ ಒಂದೇ. ನಾವು ಸುಮ್ನೆ ಜಾತಿ ಅದು ಇದು ಹೇಳ್ತೀವಿ, ನಾವು ಅಭಿವೃದ್ಧಿ ಬಗ್ಗೆ ಮಾತೇ ಆಡುದಿಲ್ಲ. ಉಡುಪಿ, ಮಂಗಳೂರು, ಉಡುಪಿ, ಅದೇ ಉತ್ತರ ಕನ್ನಡ ಸರ್. ಒಂದೇ ಒಂದು ಬಿಸ್ನೆಸ್ ಅಥವಾ ಒಂದೇ ಒಂದು ವ್ಯವಹಾರ, ಕಮರ್ಷಿಯಲ್, ಅದ್ರ ಬಗ್ಗೆ ಮಾತಾಡುದಿಲ್ಲ ಇವರು. ಇಲ್ಲಿ 9/11 ಸಮಸ್ಯೆ ಇದೆ, ಟಿಯರ್ ಬ್ಯಾಗ್ ಸಮಸ್ಯೆ ಇದೆ, ಆಮೇಲೆ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದೆ. ಅದ್ರ ಬಗ್ಗೆ ಯಾರು ಮಾತಾಡುದಿಲ್ಲ. ಇಲ್ಲಿನ MLA ಅಥವಾ ಬೇರೆ ಯಾರೇ ಅದರ್ಸ್, ನಮ್ಗೆ ಕ್ಲಿಯರ್ ಆಗ್ಬೇಕಾಗಿರೋದು ಬೇಕಾದಂತ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ. ಅದನ್ನು ಬಿಟ್ಟು ನಾವು ಯಾರೋ ಮುಸಲ್ಮಾನರು, ಕ್ರಿಶ್ಚಿಯನ್ ಅವ್ರನ್ನ ಟಾರ್ಗೆಟ್ ಮಾಡುದು ಸಮ ಅಲ್ಲ. ಆದ್ರೆ ಅವ್ರು ಯಾರೇ ತಪ್ಪು ಮಾಡ್ಲಿ ಅವ್ರನ್ನ ವೈಯಕ್ತಿಕವಾಗಿ ನೋಡ್ಲಿ. ಈಗ ತಪ್ಪು ಎಲ್ಲರೂ ಮಾಡ್ತಾರೆ ಅಲ್ವಾ? ಈಗ ಜಾತಿ, ಅದಕ್ಕೆ ಜಾತಿ ಬಣ್ಣ ಬಡಿಯೋದು ತಪ್ಪು. ಈಗ ನೇರವಾಗಿ ಕಾಂಗ್ರೆಸ್ನ ಅಲ್ಲಿನ ಯುವ ಮುಖಂಡರಿಗೆ ಸವಾಲ್ ಹಾಕಿದ್ದಾರೆ ಚಕ್ರವರ್ತಿ, ತಡೀರಿ ನೋಡ್ತೀನಿ, ನಾನು ಬಂದೇ ಬರ್ತೀನಿ ಅಂತಿದ್ದಾರೆ. ಸರ್, ನಾವು ಶಾಂತಿ ಬಯಸುವವರು. ನಾವು ಪೊಲೀಸ್ ಇಲಾಖೆಯವರಿಗೆ ಹೇಳಿದ್ದೀವಿ,
ನೀವು ಅವರು ಏನೇ ಪ್ರಚೋದನಕಾರಿ ಮಾತಾಡ್ದಿದ್ದಾಗ ನಮ್ಮ ವಾತಾವರಣ ಕಲುಷಿತ ಆಗದಿದ್ದಾಗ ನೋಡ್ಕೊಳ್ಳಿ ಅಂತ. ಹ್ಮ್ ನಾವು ಯಾರ ಮೇಲೂ ಗಲಾಟೆ ಮಾಡುವುದಿಲ್ಲ, ಅಥವಾ ಏನು ಅಂದ್ರೆ ಅಹಿತಕರ ಘಟನೆ ನಡೀಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಸರ್. ಹ್ಮ್ ಏನಾದ್ರು ಮಾಡುದಿದ್ರೆ ಅವರೇ ಮಾಡ್ಬೇಕು. ಇದು ಆಯೋಜನೆ ಮಾಡಿರೋರು ಯಾರು, ಒಂದು ಸಂಘಟನೆನಾ, ಯಾರಿದು ಆಯೋಜನೆ ಮಾಡಿರುವಂತದ್ದು? ಯುವ ಬ್ರಿಗೇಡ್ ಅಂತ ಸರ್. ಈಗ ನಿನ್ನೆ ನೋಡಿ, ನಿನ್ನೆ ನಾವು ಪೊಲೀಸ್ನವರಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಯಾವಾಗ್ಲೂ ಇಲ್ದಿದ್ದ ದೊಡ್ಡ ಬ್ಯಾನರ್ ನಮ್ಮ ಮನೆ ಎದುರು ಹೈವೇ ಹತ್ರ ಹಾಕಿದ್ದಾರೆ. ನಿಮ್ಮನ್ನು ಟ್ರಿಗರ್ ಮಾಡೋ ಪ್ರಯತ್ನ, ಪ್ರಚೋದನೆ ಮಾಡ್ತಾ ಇರ್ತಾರೆ ಅವರು. ನಾವು ಆ ಪ್ರಚೋದನೆಗೆ ಒಳಗಾಗುದು ಇಲ್ಲ, ಏನೂ ಇಲ್ಲ. ನಮ್ಗೆ ಶಾಂತಿ ಮುಖ್ಯ, ಮತ್ತೆ ನಾವು ಅಭಿವೃದ್ಧಿ, ಅದ್ರ ಬಿಟ್ಟು ಬೇರೆ ಮಾತಾಡುದಿಲ್ಲ ಸರ್. ಅಲ್ಲ ಪಾಪ ನಿಮ್ಮಲ್ಲೊಂದು ಅಸಹಾಯಕತೆ ಇದೆ ರೀ. ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ, ನೀವು ಇಷ್ಟು ಗದ್ಗದಿತರಾಗಿ ಹೋಗ್ಬಿಟ್ಟು ದೂರ ಕೊಡ್ಬೇಕಾ ಅಂತ? ಹೌದು ಸರ್. ಅಲ್ಲ, ನಾವು ಹೇಳುದು ಎಂತ ಅಂದ್ರೆ ದೂರ ಅಲ್ಲ ಸರ್, ಅವ್ರು ಬರ್ತಾ ಇದ್ದಾರಂತ ನಮ್ಗೆ ನಮ್ ಗಮನಕ್ಕೆ ಬಂದಿದೆ. ನಾವು ಅವರಿಗೆ ಎಲ್ಲಾದ್ರೂ ಕೋಮು ಪ್ರಚೋದನೆ ಆಗಿ ಕುಂದಾಪುರದ ವಾತಾವರಣ ಹಾಳಾಗ್ಬಾರ್ದು. ಈಗ ಪೊಲೀಸ್ ಇಲಾಖೆಯವರು ಅವ್ರ ಕ್ರಮ ಕೈಗೊಳ್ತಾರೆ, ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ, ಮತ್ತೆ ಅವ್ರ ಮೇಲೆ ಸ್ವಲ್ಪ ಇದಿರುತ್ತೆ. ಥ್ಯಾಂಕ್ ಯು ಅಭಿಜಿತ್, ಥ್ಯಾಂಕ್ ಯು. ಬರೀ ಕುಂದಾಪುರದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಶಾಂತಿ ನೆಲೆಸಬೇಕು, ಅದೇ ಫ್ರೀಡಂ ಟಿವಿ ಆಶಯ ಕೂಡ ಹೌದು. ಅಭಿಜಿತ್, ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.